800 ವರ್ಷಗಳಿಂದ ಇರೋವಂಥ ದೇವಸ್ಥಾನ ಇದು. ಏನು ಆಕೆ ಇಟ್ಕೊಂಡ್ರು ಅದು ಈಡೇರುತ್ತೆ. ಆ ವೀರಭದ್ರ ಸ್ವಾಮಿನೇ ಬಂದು ಧರೆಗಿಳಿದು ಬಂದಂಗಿದೆ. ತುಂಬ ಪೀಸ್ಫುಲ್ ಆಗಿದೆ, ನಂಗೆ ತುಂಬ ಇಷ್ಟ, ಬರ್ತಾ ಇರ್ತೀವಿ ಅವಾಗ. ನಮಸ್ಕಾರ ವೀಕ್ಷಕರೇ, ದೈವಯಾನಂ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಮ್ಮ ಸುತ್ತಮುತ್ತ ಇರುವ ವಿಶೇಷ ದೇವಸ್ಥಾನಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತಿರುವ ಕಾರ್ಯಕ್ರಮ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರಿನ ಪ್ರಮುಖ ಮತ್ತು ವಿಶೇಷವಾದ ದೇವಸ್ಥಾನದ ಬಗ್ಗೆ ತಿಳಿಸಲಿದ್ದೇವೆ. ಈ ದೇವಸ್ಥಾನ ಯಾವುದಕ್ಕೆ ಪ್ರಸಿದ್ಧ, ಇಲ್ಲಿನ ಶಕ್ತಿ ಏನು, ಈ ದೇವಸ್ಥಾನದ ರಹಸ್ಯಗಳೇನು, ಇಲ್ಲಿನ ನಿಗೂಢಗಳು ಏನು ಎಂಬುದನ್ನು ಕೂಡ ತಿಳಿಯೋಣ. ಈಗ ನಾವು ಹೇಳಲು ಹೊರಟಿರುವ ದೇವಸ್ಥಾನ ಅನೇಕ ವಿಶೇಷತೆಗಳಿಂದ ಕೂಡಿದೆ. ಇದು ಸುಮಾರು 800 ವರ್ಷಗಳಿಗೂ ಹಳೆಯ ದೇವಸ್ಥಾನ ಎಂದು ಹೇಳಲಾಗುತ್ತಿದೆ. ಈ ದೇವಸ್ಥಾನ ಅಪಾರ ಶಕ್ತಿ ಮತ್ತು ಪವಾಡಗಳು ಭಕ್ತರನ್ನು ದೇವಸ್ಥಾನಕ್ಕೆ ಬರುವಂತೆ ಮಾಡಿವೆ. ಹಾಗಾದರೆ ಯಾವುದು ಈ ವಿಶೇಷ ದೇವಸ್ಥಾನ, ತಿಳಿಯೋಣ ಬನ್ನಿ. ಓಂ ನಮಃ ಶಿವಾಯ ಎಂಬ ಜಪ ಒಂದೇ ಸಾಕು, ನಮಗೆ ಅನಂತ ಅನಂತ ಪುಣ್ಯ ಸಿಗುತ್ತದೆ ಎಂಬ ಮಾತಿದೆ. ಶಿವನು ಲಯಕಾರಕ, ಅಂದರೆ ಸೃಷ್ಟಿಯ ಅಂತಿಮ ಹಂತದಲ್ಲೂ ಎಲ್ಲವನ್ನು ತನ್ನಲ್ಲಿ ಲೀನಗೊಳಿಸಿಕೊಳ್ಳುವ ಅಥವಾ ನಾಶಪಡಿಸಿಕೊಳ್ಳುವ ದೇವರು. ಆದರೂ ಸಹ ತನ್ನ ಅಪಾರ ಇತರೆ ಶಕ್ತಿಗಳ ಮೂಲಕ ಜಗತ್ತನ್ನು ಆಳುವವನಾಗಿದ್ದಾನೆ. ತನ್ನ ಭಕ್ತರ ಹೃದಯದಲ್ಲಿ ಸದಾ ನೆಲೆ ನಿಂತು ಭಕ್ತರಿಗೆ ಧೈರ್ಯ, ಉತ್ಸಾಹ, ಚೈತನ್ಯ ನೀಡುತ್ತಿರುವ ಭೈರವನಾಗಿದ್ದಾನೆ. ಹೀಗೆ ಪ್ರತಿಯೊಂದು ಊರು ಗ್ರಾಮಗಳಲ್ಲಿ ನೆಲೆ ನಿಂತು ದರ್ಶನ ನೀಡುತ್ತಿದ್ದಾನೆ. ಹೀಗಾಗಿ ಈಶ್ವರನು ಎಲ್ಲೆಲ್ಲೂ ಇದ್ದಾನೆ. ಹೀಗೆ ಈಶ್ವರನು ನೆಲೆಸಿರುವ ಒಂದು ವಿಶಿಷ್ಟವಾದ ದೇವಾಲಯವನ್ನು ಇಂದು ನಾವು ನಿಮಗೆ ತೋರಿಸಲಿದ್ದೇವೆ. ಅದು ಎಲ್ಲಿ ಗೊತ್ತಾ? ಬೆಂಗಳೂರು ನಗರದ ಉತ್ತರ ತಾಲೂಕಿನ ವಿಶ್ವನೀಡಂ ಪೋಸ್ಟ್ ಕನ್ನಳ್ಳಿ ಗ್ರಾಮದಲ್ಲಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಆಲಯ. ವೀರಭದ್ರೇಶ್ವರ ಸ್ವಾಮಿ ದೇವಾಲಯಕ್ಕೆ 100 ವರ್ಷಗಳ ಇತಿಹಾಸ ಇದೆ. ದೇವಾಲಯವು ಸಹ ಅತ್ಯಂತ ಪುರಾತನವಾಗಿದ್ದು ನಿರ್ಮಾಣದ ಶೈಲಿಯೂ ಸಹ ಹಳೆಯ ಕಾಲದ ರೀತಿಯಲ್ಲೇ ಇದೆ. ಇಲ್ಲಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ. ಸುತ್ತು ಹಲವು ಗ್ರಾಮಗಳು ಸೇರಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಸುತ್ತವೆ. ಜಾತ್ರೆಯಲ್ಲಿ ಕೊಂಡ ಹಾಯುವುದು, ದೇವರ ಮೆರವಣಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಬಹಳ ವಿಜೃಂಭಣೆಯಿಂದ ನಡೆಸುತ್ತಾರೆ. ಇಲ್ಲಿನ ಗ್ರಾಮಸ್ಥರು ದೂರದ ಊರುಗಳಲ್ಲಿ ಎಲ್ಲೇ ಇರಲಿ ಜಾತ್ರೆಯ ಸಮಯಕ್ಕೆ ಇಲ್ಲಿಗೆ ಬಂದೇ ಬರುತ್ತಾರೆ. ತಮ್ಮ ಗ್ರಾಮ ಮತ್ತು ಮನೆ ದೇವರ ಪೂಜೆ ನಡೆಸಿ ಕೊಟ್ಟೆ ಕೊಡುತ್ತಾರೆ. ಇದು ಚೋಳರ ಕಾಲದಿಂದ ಸುಮಾರು 800 ವರ್ಷಗಳಿಂದ ಇರೋವಂಥ ದೇವಸ್ಥಾನ ಇದು. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಮತ್ತು ಎಲ್ಲ ಸಿಟಿಯಿಂದ ಬೇಜಾನ್ ಜನ ಭಕ್ತಾದಿಗಳು ಬಂದು ಇಲ್ಲೆಲ್ಲ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಬರುವ ಸಾಕಷ್ಟು ಜನರಲ್ಲಿ ಶಿವ ಭಕ್ತರ ಸಮೂಹವೇ ಇದೆ. ಶಿವನು ನಮ್ಮ ಅನಾದಿ ಕಾಲದ ದೈವ. ಶಿವ ಎಲ್ಲೆಲ್ಲಿ ಇದ್ದಾನೋ ಅಲ್ಲಿ ಏನಾದರೊಂದು ವಿಶೇಷತೆ ಇದ್ದೇ ಇರುತ್ತದೆ. ಇಲ್ಲಿಯೂ ಸಹ ಇಲ್ಲಿನ ದೇವಸ್ಥಾನ ಒಂದು ರೀತಿಯ ವಿಸ್ಮಯವಾಗಿದೆ. ದೇವಸ್ಥಾನದ ಬಗ್ಗೆ ಹೇಳುವುದಾದರೆ, ದೇವಸ್ಥಾನವು ವಿಶಾಲವಾದ ಜಾಗದಲ್ಲಿ ನಿರ್ಮಾಣವಾಗಿದೆ. ಮೂಲ ದೇವಸ್ಥಾನ ವೀರಭದ್ರೇಶ್ವರ ಸ್ವಾಮಿಯದ್ದಾಗಿದೆ. ದೇವಸ್ಥಾನವು ನೋಡಲು ಬಹಳ ಪುರಾತನವಾಗಿದ್ದು ವಾಸ್ತು ಶೈಲಿಯು ಪುರಾತನ ಕಾಲದ್ದೇ ಆಗಿದೆ. ದೇವಸ್ಥಾನದ ಒಳಗೆ ಹೋಗಲು ದೇವರ ಮುಂದೆ ತಲೆಬಾಗಿಕೊಂಡು ಹೋಗಬೇಕು ಎಂಬ ಕಾರಣಕ್ಕೂ ಏನೋ ದ್ವಾರವನ್ನು ಚಿಕ್ಕದಾಗಿ ನಿರ್ಮಿಸಿದ್ದಾರೆ. ಒಳಗೆ ತಲೆ ಬಗ್ಗಿಸಿಕೊಂಡೇ ಹೋಗಬೇಕು. ದೇವಸ್ಥಾನದ ಒಳಗೆ ಹೋಗುತ್ತಿದ್ದಂತೆಯೇ ಅಲ್ಲಿ ಗಣೇಶನ ವಿಗ್ರಹವಿದೆ. ದೊಡ್ಡದಾದ ಕಂಬಗಳು ಗರ್ಭಗುಡಿಯವರೆಗೂ ಇವೆ. ಸಂಪೂರ್ಣ ದೇವಸ್ಥಾನದ ನಿರ್ಮಾಣ ದೊಡ್ಡದಾದ ಕಲ್ಲುಗಳಿಂದಲೇ ನಿರ್ಮಾಣವಾಗಿದೆ. ಗರ್ಭಗುಡಿ ತಲುಪಲು 3 ಬಾಗಿಲು, ಗರ್ಭಗುಡಿ ಸೇರಿ 3 ಬಾಗಿಲುಗಳಿವೆ. ಒಂದೊಂದು ಬಾಗಿಲ ಮೂಲೆಯಲ್ಲಿಯೂ ಶಿವನ ವಿಶೇಷ ವಿಗ್ರಹಗಳನ್ನು ನಿರ್ಮಿಸಲಾಗಿದೆ. 2 ಬಾಗಿಲು ದಾಟಿಕೊಂಡು ಹೋದಾಗ ಗರ್ಭಗುಡಿ ಸಿಗುತ್ತದೆ. ಅಲ್ಲಿಯೇ ನೋಡಿ, ಕನ್ನಳ್ಳಿ ಗ್ರಾಮವನ್ನು ಕಾಪಾಡುತ್ತಿರುವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರುವ ದಿವ್ಯ ಸ್ಥಳ. ವೀರಭದ್ರ ಸ್ವಾಮಿ ಗಾಂಭೀರ್ಯವಾಗಿ ನಿಂತಿದ್ದು ನೋಡಲು ಭಯದೊಂದಿಗೆ ಭಕ್ತಿಯು ಬರುತ್ತದೆ ಮತ್ತು ತಾವೇನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುತ್ತೇನೆ ಎಂದು ಹೇಳುವ ತೀಕ್ಷ್ಣ ನೋಟವಿದೆ. ನಾವು ಭೇಟಿ ನೀಡಿದ ಸಂದರ್ಭಕ್ಕೆ ಆ ಹಿಂದಿನ ದಿನವೇ ಜಾತ್ರಾ ಮಹೋತ್ಸವ ನಡೆದಿದ್ದರಿಂದ ದೇವಸ್ಥಾನವನ್ನು ಹೂಗಳಿಂದ ಸುಂದರವಾಗಿ ಅಲಂಕಾರ ಮಾಡಿದ್ದರು. ಇದು ಪುರಾತನ ಕಾಲವಾದಂಥ ಇತಿಹಾಸವುಳ್ಳ ದೇವಸ್ಥಾನವಾಗಿದ್ದು, ಇದು ಚೋಳರಾಜರ ಅರಸರ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಾಲಯ. ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಸುಮಾರು ಭಾನುವಾರ, ಮಂಗಳವಾರ, ಶುಕ್ರವಾರ ವಿಶೇಷ ಪೂಜಾ ದಿನಗಳಾಗಿರುತ್ತದೆ. ಅಮಾವಾಸ್ಯೆಯಂದು ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ
ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಹಾಗಾಗಿ ಸಕಲ ಭಕ್ತಾದಿಗಳು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಮಾವಾಸ್ಯೆಗಳಲ್ಲಾಗಲಿ, ಹಬ್ಬ ಹರಿದಿನಗಳಲ್ಲಾಗಲಿ ವಿಶೇಷ ಪೂಜೆಯನ್ನು ನಾವು ಇಲ್ಲಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರುತ್ತೇವೆ. ದೇವಸ್ಥಾನದ ಆವರಣದಲ್ಲಿ ಒಂದು ಬಾವಿಯೂ ಇದೆ. ಇಲ್ಲಿ ಆಮೆಗಳನ್ನು ಸಹ ಪೋಷಿಸಲಾಗುತ್ತದೆ. ಆಮೆಗಳ ಜೊತೆಗೆ ಮೀನುಗಳು ಸಹ ಬಾಳ್ವೆ ನಡೆಸುತ್ತಿವೆ. ಇದು ಅತ್ಯಂತ ಪುರಾತನ ದೇವಸ್ಥಾನ ಎನ್ನುವುದಕ್ಕೆ ಬಾವಿ ಪುರಾವೆಯಾಗಿದೆ. ದೇವಸ್ಥಾನದ ಮುಂಭಾಗದಲ್ಲೇ ಗರ್ಭಗುಡಿಯ ಎದುರುಗಡೆ ಜಾತ್ರೆಯ ದಿನಗಳಲ್ಲಿ ಕೊಂಡ ಹಾಯುವ ವ್ಯವಸ್ಥೆಯೂ ಇದೆ. ದೇವಸ್ಥಾನ ಮೇಲಾವರಣದಲ್ಲಿ ಶಿವ, ಪಾರ್ವತಿ ಸೇರಿದಂತೆ ಅನೇಕ ಆಕೃತಿಗಳನ್ನು ಕೆತ್ತಲಾಗಿದೆ. ಇವೆಲ್ಲವೂ ನೋಡಲು ಆಕರ್ಷಕ ಮತ್ತು ದೇವಸ್ಥಾನವೇ ಒಂದು ವಿಸ್ಮಯ ರೀತಿಯಲ್ಲಿ ಕಾಣುತ್ತದೆ. ಈ ದೇವಸ್ಥಾನಕ್ಕೆ ಸುಮಾರು ಒಂದು 2 ವರ್ಷ ಹಿಂದ್ಗಡೆ ಬಂದಿದ್ದೆ. ಇವಾಗ ಪರವಾಗಿಲ್ಲ, ಒಳ್ಳೆ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ. ಇದರಿಂದ ತುಂಬ ನಮಗೆ ಅನುಕೂಲ ಆಗಲಿ, ನಾವೇನೇ ಒಂದು ಬೇಡ್ಕೊಂಡೋದ್ರೂ ಅದು ನೆರವೇರುತ್ತೆ ನಮಗೆ. ಇದು ಚೋಳರ ಕಾಲದ ದೇವಸ್ಥಾನ. ದಕ್ಷಿಣ ಭಾರತದಲ್ಲಿ ಚೋಳರ ಪ್ರಭಾವ ಸಾಕಷ್ಟು ಇತ್ತು. ಇವರು ಬೆಂಗಳೂರಿನ ಸುತ್ತಮುತ್ತ ಅನೇಕ ಶಿವನ ದೇವಸ್ಥಾನಗಳನ್ನು ನಿರ್ಮಿಸಿದ್ದಾರೆ. ಇವು ಇಂದಿಗೂ ಭದ್ರವಾಗಿ ನೆಲೆ ನಿಂತಿವೆ. ದೇವಸ್ಥಾನದ ಹೊರಾಂಗಣವೂ ಸಹ ಸುಂದರವಾಗಿದೆ. ಗರ್ಭಗುಡಿಯ ಮೇಲೆ ಗೋಪುರ ಚಿಕ್ಕದಾಗಿದೆ. ದೇವಸ್ಥಾನದ ಗೋಡೆಗಳ ಮೇಲೆ ಅನೇಕ ಋಷಿ ಮುನಿಗಳನ್ನು ಕೆತ್ತಲಾಗಿದೆ. ದೇವಸ್ಥಾನದ ಹೊರಾಂಗಣ ಪ್ರಾಂಗಣ ವಿಶಾಲವಾಗಿದೆ. 100 ಜನರು ಒಮ್ಮೆಗೆ ಪ್ರದಕ್ಷಿಣೆ ಹಾಕುವಷ್ಟು ಜಾಗವೂ ಇದೆ. ಪಕ್ಕದಲ್ಲಿಯೇ ಕೆರೆ ಕೂಡ ಇದ್ದು ದೇವಸ್ಥಾನಕ್ಕೆ ಬರುವ ಅನೇಕರು ದೇವರ ದರ್ಶನ ಮಾಡಿಯೇ ಇಲ್ಲಿಯೇ ಸ್ವಲ್ಪ ಹೊತ್ತು ಕುಳಿತುಕೊಂಡು ದೈವಿಕ ಅನುಭವದೊಂದಿಗೆ ಪ್ರಕೃತಿಯನ್ನು ಸವಿಯುವ ಅವಕಾಶವೂ ಇದೆ. ಇದು ಒಂದು ರೀತಿಯ ವಿಶಿಷ್ಟ ಮತ್ತು ಸಮಾಧಾನಕರ ಅನುಭವವನ್ನು ನೀಡುತ್ತದೆ. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಭಾಳ ಸಂತೋಷ ಆಯಿತು. ಆ್ಯಕ್ಚುಲಿ ನಮ್ಮ ಮನೆ ದೇವರು ಕೂಡ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ. ಆ ಸ್ವಾಮಿ ಆಶೀರ್ವಾದದಿಂದ ಏನೋ ಇಲ್ಲೇ ಕಣಿವೆ ವೀರಭದ್ರ ಸ್ವಾಮಿದು ಆಶೀರ್ವಾದ ಆಯಿತು. ನಮಗೂ ನಮ್ಮ ಕುಟುಂಬಕ್ಕೂ ಭಾಳ ಸಂತೋಷ ಆಯಿತು. ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಭಾಳ ನೆಮ್ಮದಿ ಆಯಿತು. ಈ ಮೇಲೆ ಹೇಳಿದಂತೆ ದೇವಸ್ಥಾನದ ಬಗ್ಗೆ, ಇಲ್ಲಿನ ಪರಿಸರದ ಬಗ್ಗೆಯೂ ಆಂಧ್ರ ಪ್ರದೇಶದಿಂದ ಬಂದಿರುವ ಮಹಿಳೆ ಇದನ್ನೇ ಹೇಳುತ್ತಿದ್ದಾರೆ. దేవస్థాన బహಳ సుందరవాಗಿದೆ ಮತ್ತು వాతావరణವು శాంతవాಗಿದೆ ఎన్నుತ್ತಿದ್ದಾರೆ. మేము ఆంధ్ర నుంచి వచ్చాము. ఇక్కడ మేము ఈరోజు లగ్నం ఉందనేసి లగ్నం కట్టుకోవడానికని వచ్చాము. బట్ ఇక్కడికి వచ్చినాక ఇక్కడ వాతావరణం కానీ ప్లేస్ కానీ అంతా చాలా పీస్ఫుల్గా ఉంది. దేవుడిని దర్శనం చేసుకున్నాక కూడా మాకు చాలా హ్యాపీగా పీస్ఫుల్గా ఉందండి. ಈ ದೇವಸ್ಥಾನದ ಅಚ್ಚರಿಗಳು ಅಪಾರ. ದೇವಸ್ಥಾನ ಅತ್ಯಂತ ಪುರಾಣದಾಗಿದ್ದರಿಂದ ಇಲ್ಲಿನ ದಂತಕಥೆಗಳ ಬಗ್ಗೆ ಅನೇಕರು ಅನೇಕ ರೀತಿಯಲ್ಲಿ ಹೇಳುತ್ತಾರೆ. ಒಂದೊಮ್ಮೆ ಇದನ್ನು ನಂಬಲು ಕಷ್ಟ ಎನಿಸಿದರೂ ಶಿವ ಎಲ್ಲೆಲ್ಲಿಯೂ ನೆಲೆಸಿದ್ದಾನೆ. ಶಿವನಿಲ್ಲದೆ ಏನೂ ಇಲ್ಲ, ಶಿವನಿಂದಲೇ ಎಲ್ಲ ಎಂಬ ಮಾತು ನೆನಪಿಗೆ ಬರುತ್ತದೆ. ಶಿವನು ಕೂಡ ವಿವಿಧ ರೂಪಗಳಲ್ಲಿ ಬಂದು ಭಕ್ತರನ್ನು ಕಾಪಾಡಲು ಸಾಧ್ಯ ಎಂದು ಮನಸ್ಸಿಗೆ ಅರ್ಥವಾಗುತ್ತದೆ. ಇಲ್ಲಿನ ದಾಸೋಹದ ಬಗ್ಗೆ ಅನೇಕ ಕಥೆಗಳು ಇವೆ. ಅವೆಲ್ಲ ಏನೇ ಇರಲಿ, ಶಿವನ ಹೆಸರಲ್ಲಿ ಅನೇಕರು ಪ್ರಸಾದ ಸ್ವೀಕರಿಸಿಕೊಂಡು ತೃಪ್ತಿಯಿಂದ ಹೋಗುತ್ತಿರುವುದು ಒಂದು ವಿಸ್ಮಯವೇ ಸರಿಯೇ. ಸುಮಾರು 10ರಿಂದ 15 ಸಾವಿರ ಜನ ಜಾತ್ರೆಗೆಲ್ಲ ಬರ್ತಾಯಿದ್ದಾರೆ. ಇಲ್ಲಿ ಡೈಲಿ ಒಂದು ಕನಿಷ್ಠ ಅಂತಲೂ 1000ದಿಂದ 2000 ಜನ ತನಕ ಡೈಲಿ ಊಟ ನಡೀತದೆ. ಅಮಾವಾಸ್ಯೆ ದಿವಸ ಮತ್ತು ಪೌರ್ಣಮಿ ದಿವಸ 2ರಿಂದ 3000 ಜನ ಪ್ರತಿನಿತ್ಯ ಊಟ ನಡೀತಾ ಇರ್ತದೆ ದಾಸೋಹದಲ್ಲಿ. ಪುರಾತನ ಕಾಲದ್ದು ದೇವಸ್ಥಾನ ಇದು. ವರ್ಷಾಂತರ ಕಾಲದಿಂದನೂ ಇಲ್ಲಿ ತುಂಬ ಅನ್ನ ಸಂತರ್ಪಣೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ವರ್ಷ ಜಾತ್ರೆ, ಮಹೋತ್ಸವ, ಪೂಜೆ, ಡೈಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಕಡೆಯಿಂದ ತುಂಬ ಜನ ಬರ್ತಾರೆ, ತುಂಬ ಜನ ಸೇರ್ತಾರೆ. ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳುವುದಾದರೆ, ಇದು ಚೋಳರ ಕಾಲದ್ದಾಗಿದ್ದು ಚೋಳರ ಆಡಳಿತದಲ್ಲಿ ನಿರ್ಮಿಸಲಾದ ಸುಂದರ ದೇವಸ್ಥಾನ ಎಂದು ಉಲ್ಲೇಖಗಳಿವೆ. ಕನ್ನಡದ ಸಾಹಿತಿ ಚಿದಾನಂದ ಮೂರ್ತಿಯವರು ಸಹ ಕನ್ನಲ್ಲಿಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಉಲ್ಲೇಖಗಳನ್ನು ನೀಡಿದ್ದಾರೆ ಎನ್ನಲಾಗುತ್ತದೆ. ಇದಷ್ಟೇ ಅಲ್ಲ, ಇಲ್ಲಿಗೆ ಬರುವ ಭಕ್ತರ ಸಕಲ ಕಷ್ಟ ಪರಿಹಾರಕನೂ ಆಗಿದ್ದಾನಂತೆ ಈ ವೀರಭದ್ರೇಶ್ವರ ಸ್ವಾಮಿ. ಇಲ್ಲಿಗೆ ಬರುವ ಭಕ್ತರು ಭಕ್ತಿಯಿಂದ ಏನೇ ಕೇಳಿಕೊಂಡರೂ ಸ್ವಾಮಿ ನೆರವೇರಿಸುತ್ತಾರಂತೆ. ಮದುವೆ ಆಗದಿದ್ದವರಿಗೆ ಕಂಕಣ ಭಾಗ್ಯ, ಮಕ್ಕಳಾಗದಿದ್ದವರಿಗೆ ಸಂತಾನ ಭಾಗ್ಯ, ಅನಾರೋಗ್ಯ, ಮನೆ ಕಟ್ಟುವುದು ಏನೇ ಇರಲಿ, ಇಂತಹದೇ ಸಮಸ್ಯೆ ಇರಲಿ, ಇಂದಿಗೆ ಬಂದು ಭಕ್ತಿಯಿಂದ ದೀಪ ಹಚ್ಚಿ ಬೇಡಿಕೊಂಡರೆ ಎಲ್ಲವನ್ನೂ ಕರುಣಿಸುತ್ತಾನಂತೆ ವೀರಭದ್ರ ಸ್ವಾಮಿ. ಚೋಳರ ಕಾಲದಿಂದ ಇದ್ದಂಥ ಈ ಸಾನ್ನಿಧ್ಯ, ಇದು ಸ್ಟ್ರಕ್ಚರು, ಮಹದೇಶ್ವರ ಬೆಟ್ಟ, ಇನ್ನೂ ಅನೇಕ ದೇವಸ್ಥಾನಗಳು ಚೋಳರ ಕಾಲದಲ್ಲಿ ಏನಿದ್ವಿ ಅದೇ ಥರನೇ ಈ ದೇವಸ್ಥಾನದ ವಿನ್ಯಾಸ ಸಹ ಇದೆ. ವೀರಭದ್ರ ಸ್ವಾಮಿ ವಿಶೇಷ ಏನು ಅಂದರೆ, ಈ ವೀರಭದ್ರ ಸ್ವಾಮಿ ಹತ್ರ ಭಕ್ತಿಯಿಂದ ಏನೇ ಕೇಳಲಿ ಅವರ ಸಿದ್ಧಿಸಿದೆ. ಸುಮಾರು ಜನ ಮದುವೆ ಆಗಂಥವ್ರು ಹೊಸ್ದಾಗಿ ಮದುವೆ ಆಗಬೇಕು ಅಂತ ಕೇಳ್ಕೊಂಬಂದವ್ರಿಗೆ ಮದುವೆ ಆಗಿದೆ. ನನಗೆ ಸಂತಾನ ಭಾಗ್ಯ ಇಲ್ಲ ಅಂತ ಬಂದವ್ರಿಗೆ ಸಂತಾನ ಭಾಗ್ಯ ಕರುಣಿಸಿದೆ. ವ್ಯವಹಾರಗಳು ವೃದ್ಧಿಸಿದೆ. ಮನೆಯಲ್ಲಿ ಏನೇ ಅಡೆತಡೆ ತೊಂದರೆಗಳಿದ್ರು ಅವನ್ನೆಲ್ಲ ನಿವಾರಿಸುವಂಥ ಶಕ್ತಿ ಈ ಮಹಾ ವೀರಭದ್ರ ಸ್ವಾಮಿ ಸಾನ್ನಿಧ್ಯದಲ್ಲಿದೆ.
ಇಷ್ಟೇ ಅಲ್ಲ, ಗ್ರಾಮದ ದೇವಸ್ಥಾನಕ್ಕೂ ಮತ್ತು ಇಲ್ಲಿನ ಶಾಲೆಗೂ ಅವಿನಾಭಾವ ಸಂಬಂಧವಿದೆ. ಇದೇ ದೇವಸ್ಥಾನ ಮಕ್ಕಳ ಹಸಿವನ್ನು ನೀಗಿಸುತ್ತಿದೆ ಎಂದರೆ ನಂಬಲೇಬೇಕು. ಇಲ್ಲಿ ನಡೆಯುವ ಪ್ರತಿನಿತ್ಯ ಕಾರ್ಯಕ್ರಮಗಳಲ್ಲಿ ಅನ್ನದಾಸೋಹ ಅತ್ಯಂತ ಪ್ರಮುಖವಾದದ್ದು. ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ಒಂದು ದಿನವೂ ನಿಲ್ಲಿಲ್ಲವಂತೆ ಅನ್ನದಾಸೋಹ. ನಮ್ಮ ಶಾಲಾ ಮಕ್ಕಳಿಗೆ ಅಕಸ್ಮಾತ್ ಬಿಸಿ ಊಟದ ಒಂದು ಊಟ ಸಪ್ಲೈ ಆಗಲಿಲ್ಲ ಅಂದರೆ ತಕ್ಷಣವೇ ನಾವು ನಮ್ಮ ಶಾಂತಣ್ಣವ್ರಿಗೆ ಕನ್ಸಲ್ಟ್ ಮಾಡಿದ್ರೆ ಅವರು ಮೇಷ್ಟ್ರೆ ಕಳಿಸಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಲಿ, ಮಕ್ಕಳು ಹಸ್ಕೊಂಡು ಇರಬಾರ್ದು, ನಮ್ಮೂರಿಗೆ ಬಂದವರು ಯಾರು ಹಸ್ಕೊಂಡು ಹೋಗಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವರು ಒಂದು ದಾಸೋಹ ಸಮಿತಿಯನ್ನು ರಚನೆ ಮಾಡಿಬಿಟ್ಟು ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೋಸ್ಕರ ಅವರು ಹಗಲು ಇರುಳು ತಮ್ಮ ಮನೆಯಂತೆ ಅವರು ದುಡಿತಾ ಇದ್ದಾರೆ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರು, ಮಹಿಳೆಯರು, ಶಾಲಾ ಮಕ್ಕಳು ಎಲ್ಲರೂ ವೀರಭದ್ರ ಸ್ವಾಮಿಯ ಅನುಗ್ರಹ ಪಡೆಯಲು ಬರುತ್ತಾರೆ. ಇಲ್ಲಿಗೆ ಬಂದರೆ ತಮ್ಮ ಸಮಸ್ಯೆಗಳು ದೂರ ಆಗುತ್ತವೆ ಮತ್ತು ತಮ್ಮ ಮನಸ್ಸಿನ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತವೆ ಎಂಬ ಬಲವಾದ ನಂಬಿಕೆ ಇದೆ. ನಂಬಿಕೆಗಳನ್ನು ಹೊತ್ತು ಬರುವ ಭಕ್ತರ ಪಾಲಿನ ಆಶಾಕಿರಣ ವೀರಭದ್ರ ಸ್ವಾಮಿ ಎನ್ನುತ್ತಾರೆ. ತಮ್ಮ ಜೀವನ ಸಣ್ಣ ನಿರ್ಧಾರಗಳಿಗೂ ದೇವರ ಬಳಿಗೆ ಬಂದು ತಿಳಿಸಿ ಮುಂದಕ್ಕೆ ಸಾಗುತ್ತಾರಂತೆ ಇಲ್ಲಿನ ಭಕ್ತರು. ವರ್ಷ ವರ್ಷ ಜಾತ್ರೆಗೆಲ್ಲ ಬರ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಬಂದು ಹೋದರೆ ಒಂಥರ ಸಮಾಧಾನ. ಇಲ್ಲಿ ದೇವರು ನಾವು ಏನೇ ಕೇಳ್ಕೊಂಡ್ರೂ ಒಳ್ಳೆಯದಾಗಿದೆ. ನಮಗೆ ಮನೆ ಎಲ್ಲ ಕಟ್ಟಿದ್ದೀವಿ, ಮಕ್ಳಿಗೆ ಒಳ್ಳೆ ಎಜುಕೇಷನ್ನು, ಒಳ್ಳೆ ಕೆಲಸ ಎಲ್ಲ ಸಿಗ್ತಾ ಇದೆ. ಹಾಗಾಗಿ ನಮಗೆ ವಾರಕ್ಕೊಂದ್ಸತಿ ಸೋಮವಾರ ಬಂದು ಹೋದರೆ ಒಂಥರ ಸಮಾಧಾನ. ಒಂದು ನಂಬಿಕೆ ಇದೆ. ಇಲ್ಲಿ ವೀರಭದ್ರ ದೇವಸ್ಥಾನದಿಂದ ನಮಗೂ ಒಳ್ಳೆಯದಾಗಿದೆ. ಅವಾಗ ಬರ್ತಾ ಇರ್ತೀವಿ. ಏನು ಅರ್ಕೆ ಇಟ್ಕೊಂಡ್ರು ಅದು ಈಡೇರುತ್ತೆ. ಅದರಿಂದ ನಾವು ಬರ್ತಾ ಇರ್ತೀವಿ. ವಾರಕ್ಕೊಂದ್ಸಲಿ ಸೋಮವಾರ ಬರ್ತಾ ಇರ್ತೀವಿ. ಇಲ್ಲಿ ಕೆಲಸದ ನಿಮಿತ್ತ ಬರುವ ಅನೇಕರು ಇಲ್ಲಿನ ದೇವಸ್ಥಾನಕ್ಕೆ ಬಂದೇ ಬರುತ್ತಾರೆ. ಅಷ್ಟರ ಮಟ್ಟಿಗೆ ಈ ದೇವಸ್ಥಾನ ಫೇಮಸ್ ಮತ್ತು ಪವರ್ಫುಲ್. ಅನೇಕರಿಗೆ ಕುಲದೈವ ಹಾಗೂ ಮನೆ ದೇವರು ಆಗಿರುವುದರಿಂದ ತಮ್ಮ ಭಕ್ತಿಯನ್ನು ದೇವರಿಗೆ ಸಮರ್ಪಿಸಲು ಬರುತ್ತಾರೆ. ಈ ಲೊಕೇಶನ್ ಬಂದಾಗಲೆಲ್ಲ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ಒಂದು ಸ್ವಲ್ಪ ಪಾಸಿಟಿವ್ ಫೀಲ್ ಬರುತ್ತೆ. ಚೆನ್ನಾಗಿದೆ. ಮನೆ ದೇವ್ರು ಬೇರೆ. ನನ್ನ ನೆಲಮಂಗಲದಲ್ಲಿ ವೀರಭದ್ರೇಶ್ವರ ಸ್ವಾಮಿ ಮನೆ ದೇವರು. ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರುವಾಗ ಮಧ್ಯಾಹ್ನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗಿದ ತಕ್ಷಣ ಏನೋ ಪಾಸಿಟಿವ್ ಫೀಲ್ ಬರುತ್ತೆ. ತುಂಬ ಪೀಸ್ಫುಲ್ ಆಗಿದೆ. ನಂಗೆ ತುಂಬ ಇಷ್ಟ. ಬರ್ತಾ ಇರ್ತೀವಿ ಅವಾಗವಾಗ ಟೆಂಪಲ್ಗೆ. ಕೆಲವರು ತಮಗೆ ಆ ವೀರಭದ್ರ ಸ್ವಾಮಿ ಮಾಡಿರುವ ಕಾರ್ಯಗಳ ನಿಮಿತ್ತ ತಮ್ಮ ಹರಕೆ ತೀರಿಸಲು ಕೂಡ ಈ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬರುತ್ತಾರೆ. ಪ್ರತಿ ವಾರ ಬರ್ತಾ ಇರ್ತೀವಿ. ಏನೋ ಒಂದ್ಸಲ ಸಮಾಧಾನ ದೇವಸ್ಥಾನಕ್ಕೆ ಬಂದು ಹೋದರೆ ಮನೇಲೆಲ್ಲ ಪಾಸಿಟಿವ್ ಇರುತ್ತೆ. ಹಂಗಾಗಿ ಬರ್ತಾ ಇರ್ತೀವಿ ಸರ್. ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಕ್ಕೆ. ಪ್ರತಿ ಸಲ ದೇವಸ್ಥಾನಕ್ಕೆ ಬರ್ತೀವಿ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಅದು ನಾವು ಹೇಳೋಕ್ಕಿಂತ ಪ್ರತಿಯೊಬ್ಬರು ಬಂದು ನೋಡೋದು ಅನುಭವ ತುಂಬ ಚೆನ್ನಾಗಿದೆ. ಆ ವೀರಭದ್ರ ಸ್ವಾಮಿನೇ ಬಂದು ಧರೆಗಿಳಿದು ಬಂದಂಗಿದೆ. ಇದಷ್ಟೇ ಅಲ್ಲ, ದೇವಸ್ಥಾನದ ಬಗ್ಗೆ, ಇಲ್ಲಿ ನಡೆಯುವ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನೀಡಿದ್ದಾರೆ ದೇವಸ್ಥಾನದ ಅಧ್ಯಕ್ಷರು. ಹಾಗೂ ಮುಂದಿನ ತಲೆಮಾರಿಗೆ ದೇವಸ್ಥಾನ ಹೇಗಿರಬೇಕು, ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ನಡೆಯಬೇಕು ಎಂಬುದನ್ನು ವಿವರಿಸಿದ್ದಾರೆ ನೋಡಿ. ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಜಾತಿ ಭೇದ ಎಲ್ಲ ಮರೆತು ಎಲ್ಲ ಸ್ನೇಹಿತರನ್ನ, ಭಕ್ತಾದಿಗಳನ್ನ ಮತ್ತು ಗ್ರಾಮಸ್ಥರನ್ನ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋದ್ರೆ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಭಾಳಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಆಸೆ ಐತೆ. ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮಗೆ ಅದೇ ರೀತಿ ಭಕ್ತಾದಿಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ವೀರಭದ್ರ ಸ್ವಾಮಿ ದೇವಸ್ಥಾನದ ವಿಶೇಷತೆಯನ್ನು. ನೀವು ಸಹ ಈ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಈಶ್ವರನ ಅನುಗ್ರಹಕ್ಕೆ ಪಾತ್ರರಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ದೇವಸ್ಥಾನದ ಮಾಹಿತಿಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಊರು ಗ್ರಾಮದಲ್ಲಿ ವಿಶೇಷ ಮಹಿಮಾನ್ವಿತ ದೇವಸ್ಥಾನಗಳು ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾವು ಅದನ್ನು ಚಿತ್ರೀಕರಿಸಿ ಪ್ರಸಾರ ಮಾಡುತ್ತೇವೆ. ಮೊಬೈಲ್ ಸಂಖ್ಯೆ 7411372555.